ಕನ್ನಡ ಬ್ರ್ಯಾಂಡ್ಗೆ ತೆಲುಗು ನಟಿ. ನಮ್ಮ ಹೆಮ್ಮೆಯ ಬ್ರ್ಯಾಂಡ್ ಆದ ಮೈಸೂರು ಸ್ಯಾಂಡಲ್ಗೆ ತೆಲುಗುವಿಂದ ತಮನ್ನಾನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತರೋ ಅವಶ್ಯಕತೆ ಆದರೂ ಏನಿತ್ತು? ಯಾಕೆ ನಮ್ಮಲ್ಲಿ ಯಾರು ನಟ ನಟಿಯರಿಲ್ವಾ? LED ಬಲ್ಬ್ಗೆ ರಮ್ಯಾ ಮತ್ತು ಅಪ್ಪು ಸರ್ ಒನ್ ಟೈಮಲ್ಲಿ ಫ್ರೀಯಾಗಿ ಅಡ್ವರ್ಟೈಸ್ ಮಾಡಿಕೊಟ್ಟಿದ್ರು. ನಂದಿನಿ ಹಾಲಿಗೆ ಫ್ರೀಯಾಗಿ ಅಡ್ವರ್ಟೈಸ್ ಮಾಡಿಕೊಟ್ಟಂತಹ ದಿಗ್ಗಜರು ನಮ್ಮ ಇಂಡಸ್ಟ್ರಿಯಲ್ಲೂ ಇದ್ದಾರೆ. ಹೀಗಿರುವಾಗ ಬೇರೆ ಇಂಡಸ್ಟ್ರಿಯಿಂದ ಅಂಬಾಸಿಡರ್ಗಳನ್ನ ತರುವಂಥ ಅವಶ್ಯಕತೆ ಆದರೂ ಏನಿದೆ? ಮೈಸೂರು ಸ್ಯಾಂಡಲ್ ಅನ್ನೋದೇ ಒಂದು ಬ್ರ್ಯಾಂಡು. ರಾಜ ಮಹಾರಾಜರ ಕಾಲದಿಂದನೂ ಬಂದಿರುವಂಥ ಈ ಬ್ರ್ಯಾಂಡ್ಗೆ ಯಾರೂ ಬಂದು ಬ್ರ್ಯಾಂಡಿಂಗ್ ಮಾಡಿಕೊಡುವಂಥ ಅವಶ್ಯಕತೆ ಏನಿದೆ? ಮೈಸೂರು ಸ್ಯಾಂಡಲಿಂದ ನಾವು ಬ್ರ್ಯಾಂಡ್ ಆಗ್ತೀವಿ ಹೊರತು ನಮ್ಮಿಂದ ಅದಕ್ಕೆ ಬ್ರ್ಯಾಂಡಿಂಗ್ ಸಿಗೋದಿಲ್ಲ. ಮೈಸೂರು ಸ್ಯಾಂಡಲ್ಗೆ ತನ್ನದಾದ ವೈಶಿಷ್ಟ್ಯತೆ ಇದೆ. ತನ್ನ ಗುಣಗಳಿಂದ, ತನ್ನ ವೈಶಿಷ್ಟ್ಯತೆಯಿಂದ ಅದು ದೇಶ ವಿದೇಶದವರೆಗೂ ಪ್ರಸಿದ್ಧಿಯಾಗಿದೆ. ನಾವು ಅದನ್ನು ಪ್ರಸಿದ್ಧಿ ಮಾಡಬೇಕಾ? ಕನ್ನಡ ಪರ ಹೋರಾಟಗಾರರು ಬೇರೆ ಕಡೆಯಿಂದ ಬಂದು ಇಲ್ಲಿ ಜೀವನ ಕಟ್ಕೊಳ್ಳೋರಿಗೆ ಕನ್ನಡ ಮಾತಾಡಿ ಅಂತ ದಬ್ಬಾಳಿಕೆ ಮಾಡ್ತೀರ. ಈಗೆಲ್ರಿ ಹೋದ್ರಿ? ಇಡೀರಿ ರಸ್ತೆಗೆ ಪ್ರತಿಭಟನೆ ಮಾಡಿ. ನಮ್ಮ ಜನತಾ ಟಿವಿ ನಿಮ್ಮನ್ನ ಗೌರವಿಸುತ್ತೆ. ನಮ್ಮ ರಾಜ್ಯ 6 ಕೋಟಿ ರೂಪಾಯಿ ಗಡಿ ದಾಟಿ ಹೋಗ್ತಾ ಇದೆ. ಕೇಳೋರು ಯಾರು ಇಲ್ವಾ? ತಡೆಯೋರು ಯಾರು ಇಲ್ವಾ? ನಮ್ಮ ರಾಜ್ಯ ಸರ್ಕಾರ ಕೇಳಿದ್ರೆ ಏನಕ್ಕೂ ದುಡ್ಡಿಲ್ಲ ಅನ್ನತ್ತೆ. ಗೃಹಲಕ್ಷ್ಮಿ ಎಷ್ಟು ಜನ ಹೋಗಿದೆ? ಎಲ್ರಿಗೂ ಅಕ್ಕಿ ಕೊಟ್ಟಿದ್ದೀರಾ? ಅದ್ರ ಬಗ್ಗೆ ನೋಡ್ರಿ. 6 ಕೋಟಿ ಅನ್ನೋದೇನು ಸಣ್ಣ ಮೊತ್ತನ? ನಾವು ಕಟ್ಟೋ ದುಡ್ಡು ಯಾರ್ದೋ ಮೇಲೆ ಸುರಿಯೋದಾದ್ರೆ ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು?